ಹಕ್ಕು ಮತ್ತು ಕರ್ತವ್ಯ ಆಯಿತಾ. ನೀವು ಇವತ್ತು ಮದುವೆ ಮುಗಿಸ್ಕೊಂಡು ಕೂಡ ನಿಮ್ಮ ಕರ್ತವ್ಯ ನಿಭಾಯಿಸಕ್ಕೆ ಬಂದಿದ್ದೀರಾ. ಕೆಲವರು ಈಗ ಸಣ್ಣ ಸಣ್ಣ ಕಾರಣ ಹೇಳಿ ಕೂಡ ಮತದಾನಕ್ಕೆ ಬರಲ್ಲ, ಅಂಥವ್ರಿಗೆ ಏನಾಗಿ ಇಷ್ಟಪಡ್ತೀರಾ? ಮತದಾನ ಮಾಡಿಲ್ಲ ಅಂತಂದರೆ ದೇಶ ಸುಧಾರಣೆ ಆಗಲ್ಲ, ನಮ್ಮ ಕೈಲಿರುತ್ತೆ ಜನರದ್ದು. ಹೌದು. ಸೊ ಅದಕ್ಕೆ ನನ್ನ ಮದುವೆ ಸೆಟ್ ಆದಾಗಲೇ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ, ಮದುವೆ ಆದ ತಕ್ಷಣ ಬಂದು ವೋಟ್ ಹಾಕಬೇಕು ಅಂತ. ನಮ್ಮ ಮನೆಯಿಂದನೇ 17 ವೋಟ್ ಇತ್ತು, ಎಲ್ಲರೂ ಬಂದು ಹಾಕಿದ್ರು. ಸೊ ಇದೊಂದು ನಮ್ಮದೊಂದು ಬೇಸಿಕ್ ಹ್ಯೂಮನ್ ರೈಟ್ಸು, ಅದನ್ನೆಲ್ಲರೂ ಮಾಡಬೇಕು, ಇಲ್ಲಾಂದರೆ ದೇಶ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅದನ್ನೇ ಹೇಳಕ್ಕೆ ಬಯಸ್ತೀನಿ, ಎಲ್ಲರೂ ವೋಟ್ ಹಾಕಿ ಯಾರೂ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ನೀವು ಮದುವೆ ಮುಗಿಸ್ಕೊಂಡು ಇಲ್ಲಿ ಬಂದಿರಿ, ಈಗ ವೋಟ್ ಮಾಡಿ ಮತ್ತೆ ಗಂಡನ ಮನೆಗೆ ಹೋಗ್ಬೇಕಾ? ಹಾಂ, ಹೌದು. ಶೃಂಗೇರಿಗೆ ಹೋಗ್ಬೇಕು. ಶೃಂಗೇರಿ ನೀವೆಲ್ಲರಿಗೆ ಮಾದರಿಯಾಗಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲೇ ನಂದೆಲ್ಲದು ಎಲ್ಲರೂ ಸೇಮ್ ಮೆಂಟಾಲಿಟಿ ಇದೆ ನಮ್ಮ ಮನೇಲಿ, ಅದೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಇದೇ ಥರನೇ ಥಿಂಕ್ ಮಾಡಬೇಕು ಅಂತ ಹೇಳ್ತೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.